ಹುಡುಗ ಜೊತೆ ಮಾತಾಡ್ತಾ ಇದೆಯಾ? ಹೌದು, ನಿನ್ನ ಬಗ್ಗೆನೇ ಹೇಳ್ತಾ ಇದ್ದೆ. ಹಾಂ, ಕೇಳಿಸ್ಕೊಂಡೆ. ಏನೋ ದೇವರು ಗಿಫ್ಟು ಅಂತೆಲ್ಲ ಮಾತಾಡ್ತಾ ಇದ್ದೆ. ಸತ್ಯ, ನಿಜವಾದ ಗಿಫ್ಟ್ ಏನು ಗೊತ್ತಾ? ನೀನೇ. ನನ್ನ ಲೈಫಿಗೆ ಬಂದಮೇಲೆ ನಾನು ಎಷ್ಟು ಬದಲಾಗಿದ್ದೀನಿ ನೋಡು. ಎಲ್ಲ ನಿನ್ನಿಂದಾನೆ. ನಾವು ಯಾವಾಗಲೂ ಹೀಗೆ ಇರ್ಬೇಕು ಸತ್ಯ. ಅವಳು ಬೇಬಿ, ಏನಿದು ಬೆಳಗ್ಗೆ ಯಾರಾದರೂ ನೋಡಿದ್ರೆ? ಏ ಸತ್ಯ, ಯಾರು ಏನು ಅನ್ಕೊ. ಸತ್ಯ, ಅಳಿಂದ್ರೆ ಯಾಕೆ ಇವತ್ತು ಕೆಲ್ಸಕ್ಕೆ ಹೋಗಲಿಲ್ವಾ? ಇಲ್ಲತ್ತೆ, ಯಾಕೋ ಮೈಕೈ ತುಂಬ ನೋವ್ತಿದೆ, ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಒಳ್ಳೇದಾಯ್ತು ಬಿಡಿ. ಕೆಲ್ಸಕ್ಕೆ ಸೇರಿದಾಗಿಂದ ಒಂದಿನನೂ ಬಿಡುವಿಲ್ಲದೆ ದುಡಿತಾ ಇದ್ದೀರಾ. ಹಾಗೆ ದುಡಿದ್ರೆ ದೇಹಕ್ಕೆ ಏನಾಗಬೇಡ ಹೇಳಿ. ಇವತ್ತೊಂದಿನ ಮನೇಲಿದ್ದು ವಿಶ್ರಾಂತಿ ತಗೊಳ್ಳಿ. ಸರಿ ಅತ್ತೆ. ಅತ್ತೆ, ದಿವ್ಯಾ ಎಲ್ಲೂ ಕಾಣಿಸ್ತಿಲ್ಲ? ಅವಳೆಲ್ಲಿ ಮನೇಲಿದ್ದಾಳೆ? ಯಾರಿಗೋ ಫೋನ್ ಮಾಡ್ತಿದ್ಲು, ತಕ್ಷಣ ಮನೆಯಿಂದ ಆಚೆ ಹೋದ್ಲು. ಕೇಳಿದ್ರೆ ಹೇಳ್ತಾಳಾ? ಅದಕ್ಕೆ ನಾನು ಸುಮ್ಮನಾದೆ. ಅದೇನು ಹೊಸದಾಗಿ ಶುರು ಮಾಡಿದಾಳೋ ಏನೋ. ನನಗೂ ಹಾಗೆ ಅನ್ನಿಸ್ತಿದೆ ಅತ್ತೆ. ಇತ್ತೀಚೆಗೆ ಏನೋ ಒಂಥರ ಆಡ್ತಿದ್ದಾಳೆ, ನಮಗೆ ಗೊತ್ತಿಲ್ದಂಗೆ ಏನೋ ನಡೆಸ್ತಿದ್ದಾಳೆ. ಏನಾದರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ನಮ್ಮ ಕುತ್ತಿಗೆಗೆ ತರದೇ ಇದ್ದರೆ ಸಾಕು. ಯಾರ ಜೊತೆನೋ ಎಷ್ಟೆಷ್ಟು ಹೊತ್ತೋ ಫೋನಲ್ಲಿ ಮಾತಾಡ್ತಿರ್ತಾಳೆ, ಕ್ಯಾಲೆಂಡ್ರಲ್ಲಿ ಏನೇನೋ ಲೆಕ್ಕ ಹಾಕ್ತಿರ್ತಾಳೆ. ಏನು ಅಂತ ಕೇಳಿದ್ರೆ ಏನು ಹೇಳಲ್ಲ ಅತ್ತೆ. ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನಿಜನಪ್ಪ, ನನಗೂ ಅರ್ಥ ಆಗ್ತಾ ಇಲ್ಲ. ಅವಳ ತಲೆಯಲ್ಲಿ ಏನು ಓಡುತ್ತೋ ಯಾರಿಗೂ ಗೊತ್ತಾಗಲ್ಲ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವಳು ಬರಲಿ, ವಿಚಾರಿಸೋಣ. ನಿಮ್ಗೊಂದು ದೊಡ್ಡ ಕಾಫಿ ತೊಗೊಂಬಂದ್ಬಿಡ್ಲಾ? ಆತೆ. ಕಾಫಿ ಕೊಡಿರಿ, ನಾನು ಮಾತಾಡ್ತೀನಿ. ಹಲೋ. ಓ, ಜಯಮ್ನವರಾ? ನಮಸ್ತೆ, ಹೇಗಿದ್ದೀರಾ? ನಾನು ಸೀತಮ್ಮನವ್ರ ಸೊಸೆ. ನಮ್ಮ ಅತ್ತೆ ಕಾಫಿ ಕುಡಿತಾ ಇದ್ದಾರೆ. ಹೇಳಿ ಜಯಮ್ನವ್ರೆ. ಓ, ದೇವಸ್ಥಾನ ಕರೆಯೋದಕ್ಕೆ ಅಂತ ಫೋನ್ ಮಾಡಿದ್ರಾ? ಅಯ್ಯೋ ಇಲ್ಲ, ಇವತ್ತು ನಮ್ಮತ್ತೆಗೆ ಎಲ್ಲೂ ಬರೋ ಹಾಗೇ ಇಲ್ಲ. ಅವ್ರಿಗೆ ವಿಪರೀತ ಹೊಟ್ಟೆ ನೋವು. ಪಾಪ ಒದ್ದಾಡ್ತಾ ಇದ್ದಾರೆ, ನಡೆಯೋದಕ್ಕೂ ಆಗ್ತಿಲ್ಲ. ತುಂಬಾ ಸುಸ್ತು. ನಾನೇ ನೋಡ್ಕೋತಾ ಇದ್ದೀನಿ. ಸೊಸೆ ಅಂದಮೇಲೆ ಇಷ್ಟು ಮಾಡಬಾರ್ದಾ? ಅದೇ ಹೇಳ್ತಾರಲ್ಲ, ಅತ್ತೆ ಅಂದ್ರೆ ತಾಯಿ ಸಮಾನ ಅಂತ. ಅಂತ ತಾಯಿನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ? ಹುಷಾರಾದ್ಮೇಲೆ ದೇವಸ್ಥಾನಕ್ಕೆ ಬರ್ತಾರೆ. ಸರಿ ಜಯಮ್ನವ್ರೆ, ಅವರಿಗೆ ನೀವು ಫೋನ್ ಮಾಡಿದ್ರಿ ಅಂತ ನಾನು ತಿಳಿಸ್ತೀನಿ. ಏ ಹುಡುಗಿ, ನನ್ನ ಕಡೆ ಹತ್ರ ನಿಂದೇನು ಮಾತು? ಅದು ನೀವು ಮಾತಾಡಿದ್ರೆ ಆಯಾಸ ಆಗತ್ತಲ್ವಾ, ಅದಕ್ಕೆ ನಾನೇ ಮಾತಾಡಿದೆ. ಹಾಗಂತ ನನ್ನ ಬದಲಾಗಿ ಎಲ್ಲ ನೀನೇ ಮಾಡಿಬಿಡು. ಪೂಜೆ ಪುನಸ್ಕಾರ, ಊಟ ತಿಂಡಿ, ನಿದ್ದೆ ಎಲ್ಲ. ಹಾಂ ಹಾಂ, ಅದು ಹೇಗಾಗುತ್ತೆ ಅತ್ತೆ? ಆಗಲ್ಲ ತಾನೇ, ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೊಟ್ಟೋಗು. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಹುಡುಗಿ, ಹೊಟ್ಟೋಗು. ಅಯ್ಯೋ, ಹಾಗೆ ಮಾಡಿದ್ರೆ ನಾನು ನಿಮ್ಮ ಮನ್ಸನ್ನು ಗೆಲ್ಲೋದು ಹೇಗೆ? ಫೋನಲ್ಲಿ ಕೇಳಿಸ್ಕೊಂಡಿಲ್ವಾ? ನೀವೊಬ್ಬರೇ ಲಾಸ್ಟ್ ವಿಕೆಟ್. ತೊಳ್ಕೊಂಡು ಬಂದ್ಬಿಡ್ತೀನಿ. ಬರಬೇಡ, ಹಂಗೆ ಹೊಟ್ಟೋಗೋ. ಅಯ್ಯೋ, ನಿಮಗೆ ಹೊಟ್ಟೆ ನೋವು. ಇಂಥ ಪರಿಸ್ಥಿತಿನಲ್ಲಿ ನಿಮ್ಮನ್ನೊಬ್ಬರನ್ನೇ ಬಿಡೋದಕ್ಕಾಗತ್ತಾ? ಸರಿ, ಮೊದಲು ಎಲ್ಲರ ಮುಂದೆ ಹೇಳ್ಬಿಡ್ಬೇಕು ನನಗೆ ಹೊಟ್ಟೆ ನೋವು ಇಲ್ಲ ಅಂತ. ಇಲ್ಲ ಅಂದ್ರೆ ಈ ಬೇತಾಳ ನನ್ನನ್ನು ಬಿಡೋದೇ ಇಲ್ಲ. ದಿವ್ಯಾ, ಒಂದಕ್ಕೆರಡಾಯ್ತು. ಅಲ್ಲವಾ, ನೀನು ದೊಡ್ಡಪ್ಪಂಗೆ ದುಡ್ಡಾಸೆ ಅನ್ಕೋಬೇಡ. ಇವಾಗೇನು?
ಕಮಿಷನ್ ಬೇಕಾ? ಏನಮ್ಮ ಏನಂತ ನೀನು ಕಮಿಷನ್ನ? ಅಲ್ಲಮ್ಮ ನಾನು ದೊಡ್ಡಪ್ಪ ನನ್ನ ಮಗಳ ಥರ ಕಮಿಷನ್ ತಗೊಳ್ತೇನೇನಮ್ಮ? ಎಂತ ಮಾತಾಡ್ತಮ್ಮ ನೀನು? ಭಾಳ ನೋವಾಗುತ್ತಮ್ಮ ನನಗೆ. ಥೋ ಏನೋ ದೊಡ್ಡಪ್ಪ ಇಕ್ಕಳಿ ಅಂತ ಏನೋ ಕೊಟ್ಟರೆ ಪ್ರೀತಿಯಿಂದ ತಗೋಬೋದು. ಅಷ್ಟೇ ತಾನೇ. ಒಂದು ನಿಮಿಷ ಇರಿ, ತಗೊಳ್ಳಿ. 5,000 ಇದೆ. 5,000? ಹಾಗಾದ್ರೆ ಇಷ್ಟೇ ಪ್ರೀತಿ? ದೊಡ್ಡಪ್ಪ, ಇನ್ವೆಸ್ಟರ್ಗೆ ಜಾಸ್ತಿ ಲಾಭ ಬರಬೇಕೋ ಅಥವಾ ಮೀಡಿಯೇಟರ್ಗೋ? ಇನ್ವೆಸ್ಟ್ ಮಾಡಿದವ್ರಿಗೆ. ಸದ್ಯಕ್ಕೆ ಇಷ್ಟು ಇಟ್ಕೊಳ್ಳಿ, ಮುಂದಕ್ಕೆ ಇನ್ನೂ ದೊಡ್ಡ ಡೀಲ್ ಮಾಡೋಣ. ಆಗ ಮೊದಲೇ ಎಲ್ಲ ವಿಷಯನೂ ಮಾತಾಡ್ಕೊಂಡು ಅಮೌಂಟ್ ಎಷ್ಟು ಕೊಡಬೇಕು ಅಂತಲೂ ಡೀಲ್ ಮಾಡ್ಕೊಂಬೋಣ. ಓಕೆನಾ? ಆಟೋ ಬರ್ತೀನಿ, ಬಾಯ್. ತತ್ತೇರಿ, ಇವಳು ಅಷ್ಟು ಕಂಜೂಸ್ ನಾನು ಎಲ್ಲೂ ನೋಡಿಲ್ಲ. ಈ ಕಾಲದಲ್ಲಿ 5,000ಕ್ಕೆ ಏನು ಬರ್ತೇಳು? ಅರೆ, ಎಲ್ಲರೂ ಊಟ ಶುರು ಮಾಡಿಬಿಟ್ರಾ? ಸತ್ಯ, ನನ್ನ ಕರೆಯೋದಲ್ವಾ? ನಾನು ಎಲ್ರಿಗೂ ಊಟ ಬಡಿಸ್ತಿದ್ನಲ್ಲ. ಚಿಕ್ಕತ್ತೆ, ನೀವು ಕೂತ್ಕೊಳ್ಳಿ, ನೀವು ಊಟ ಮಾಡ್ಕೊಳ್ಳಿ. ಬೇಡ ಸತ್ಯ, ನಾನು ಬಡಿಸ್ತೀನಿ. ಚಿಕ್ಕತ್ತೆ, ನೀವು ಕೂತ್ಕೊಳ್ಳಿ. ಚಿಕ್ಕ ಮಾವಂಗೆ ತಲೆನೋವು ಅಂತ ಬೆಳಗ್ಗೆಯಿಂದ ನೀವು ಏನೂ ತಿಂದಿಲ್ಲ. ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಸತ್ಯ, ಸೀರೆ ಚೇಂಜ್ ಮಾಡಿದ್ಯಾ? ಅದು ಸಂಜೆ ಕಾಫಿ ಚೆಲ್ಲೋಯ್ತು ಅಮೂಲ್ ಬೇಬಿ, ಅದಕ್ಕೆ ಸೀರೆ ಚೇಂಜ್ ಮಾಡಿದ್ದೀನಿ. ಬಾಬಾ ನನ್ನ ಮಗ ತನ್ನ ಹೆಂಡತಿ ಹುಟ್ಟಿರೋ ಸೀರೆನ ಅಷ್ಟೊಂದು ಗಮನಿಸಿದಾನೆ ಅಂತಂದ್ರೆ ಒಳ್ಳೆ ಗಂಡನಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಮತ್ತೆ ನಾ ಕೊಟ್ಟಿರೋ ಟ್ರೈನಿಂಗು ಸುಮ್ಮನೆನಾ? ಆಹಾ, ಏನು ಟ್ರೈನಿಂಗು, ಸಾಮಾನ್ಯವೇ. ಕಳ್ಳಿ, ಅಕ್ಕನಿಗೆ ಈ ಕಲರ್ ಇಷ್ಟ ಅಂತ ಹಾಕೊಂಡಿದ್ಯಾ ಅಲ್ವಾ? ಚಿಕ್ಕತ್ತೆ, ಅದು ಹೇಗೆ ನೀವು ಮಾತ್ರ ಕಂಡು ಹಿಡಿತೀರಾ? ಹುಡುಗಿ ಲವ್ ಸ್ಟೋರಿ ನೋಡಿದ್ದೆ, ಇದೇ ಮೊದಲು ಅತ್ತೆ ಸೊಸೆ ಲವ್ ಸ್ಟೋರಿ ನೋಡ್ತಾ ಇರೋದು. ಹೆಂಗೆ ನಾವು? ಅಮ್ಮ ಸತ್ಯ, ನೀನು ಹುಟ್ಟಿದೆಯಲ್ಲ ಈ ನೀಲಿ ಸೀರೆ, ಈ ಸೀರೆ ಕಲರ್ ಅಂದರೆ ನನ್ನ ಹೆಂಡತಿಗೆ ತುಂಬ ಇಷ್ಟ. ಅಲ್ವೇನೆ ಸೀತಾ? ಅತ್ತೆ, ನಿಮ್ಗೆ ಇಷ್ಟವಾದ ಕಲರ್ ಸೀರೆ ಅಂತಾನೆ ಉಟ್ಕೊಂಡಿದ್ದು. ಇಷ್ಟ ಆಯ್ತಾ? ಡಾರ್ಲಿಂಗು, ನೋಡಿದ್ಯಾ ಅತ್ತೆ ಹತ್ರ ಪಿಸಿ ಗುಸು ಮಾತಾಡ್ತಿದ್ದಾಳೆ. ನೀನು ಸುಮ್ಮನೆ ಊಟ ಮಾಡು. ಇವಳು ಬಾಲನ್ನು ಹೇಗೆ ಕತ್ತರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೇನ್ ಡೈನಿಂಗ್ ಟೇಬಲ್ ಅಥವಾ ನಿನಗೆ ರೊಮ್ಯಾನ್ಸ್ ಮಾಡೋದಕ್ಕೆ ಒಂದು ಜಾಗನೋ? ಕಾರ್ತಿಕ್, ಹ್ಯಾವ್ ಸಮ್ ಡೀಸೆನ್ಸಿ. ಪದೇ ಪದೇ ಇದೇ ಆಗೋಯ್ತು ನಿಮ್ಮಿಬ್ರದು.
ಏನಪ್ಪ ಮಗನೇ ಏನ್ ಸಮಾಚಾರ? ಅಪ್ಪ ನಾನೇನು ಮಾಡಿಲ್ಲ. ಕಾರ್ತಿಕ್, ಅದೆಲ್ಲ ಇರ್ಬೇಕು ಕಣೋ, ಆದರೆ ಅದು ಇಲ್ಲಲ್ಲ. ಅದೇನಿದ್ರು ಅಲ್ಲಿರ್ಬೇಕು. ನನ್ನ ಮಗ ಬರ್ತಾ ಬರ್ತಾ ರಸಿಕರ ರಾಜ ಆಗ್ತಾ ಇದ್ದಾನೆ ಕಣ. ಅಣ್ಣ, ನಾನು ಅವತ್ತೇ ಹೇಳಿದೆ, ನಮ್ಮ ಕಾರ್ತಿಕ್ ಸೇಮ್ ನಿನ್ನ ತದ್ರೂಪು. ಓ, ನನ್ನ ಬುಡಕ ತಂದಿಟ್ಬಿಟ್ಟ. ಹ್ಞೂ, ಹಾಗೆ ಅನ್ಕೋ. ನಾನು ಬಹದ್ದೂರು ಗಂಡು, ಅವ್ನು ರಸಿಕರ ರಾಜ. ಅಲ್ಲ ಅಪ್ಪ, ಇದನ್ನೆಲ್ಲ ಅವನು ರೂಮಲ್ಲೇ ಇಟ್ಕೋಬೇಕು ತಾನೆ, ಇಲ್ಲಿವರೆಗೂ ಯಾಕೆ ತರಬೇಕು? ಅದಕ್ಕೆ ನೀವಿಬ್ರು ಸಪೋರ್ಟ್ ಬೇರೆ. ಮೊದಲೇ ಹೆಚ್ಕೊಂಡಿದ್ದಾನೆ, ಅದರಲ್ಲಿ ನೀವ್ ಬೇರೆ. ಅಮ್ಮ, ನೀನ್ ಯಾಕೆ ಸುಮ್ಮನೆ ಕೂತಿದ್ಯಾ? ನೀನಾದ್ರೂ ಇವ್ರಿಗೆ ಬುದ್ಧಿ ಹೇಳ್ಬಾರ್ದಾ? ಎಂಥ ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬಿಟ್ಲು. ಈ ಹುಡುಗಿ ಹುಡುಗಾಟ ಅತಿ ಆಯ್ತು. ಅಮ್ಮ, ಅಮ್ಮ, ಮಾತಾಡು. ಏನಂತ ಹೇಳಲೆ? ಮುತ್ತು ಕೊಟ್ಟಿದ್ದು ಕಾರ್ತಿಕ್ ಸತ್ಯಂಗಲ್ಲ, ಅವಳು ನನಗೆ ಕೊಟ್ಲು ಅಂತ ಯಾವ ಬಾಯಲ್ಲಿ ಹೇಳಿ? ಅಮ್ಮ, ಅಮ್ಮ, ಅಪ್ಗೆ ಏನಮ್ಮ? ಅಮ್ಮ, ಕರೆಂಟ್ ಇಲ್ವಾ? ಇಲ್ಲ. ಹೊರಗಡೆ ಬಿಸಿಲು, ಇಲ್ಲೋ ಕರೆಂಟೇ ಇಲ್ಲ. ತುಂಬ ಶೆಕೆ ಆಗ್ತಿದೆ. ನೀನು ಲಕ್ಷ ಲಕ್ಷ ದುಡ್ಡು ತರ್ತಿದ್ಯಾ ನೋಡು, ಮನೇಲಿ ತಣ್ಣಗೆ AC ಹಾಕೊಂಡು ಕೂತ್ಕೊಳ್ಳೋದಿಕ್ಕೆ. ಕಾಣಿಸ್ತಿಲ್ವೇನೆ? ಅಳಿಯಂದ್ರು ಬೀಸಣಿಕೆಯಲ್ಲಿ ಗಾಳಿ ಬೀಸ್ಕೊಂಡು ಕೂತಿದ್ದಾರೆ. ಬೇಕಿದ್ರೆ ನೀನು ಅಲ್ಲಿ ಬೀಸಣಿಕೆ ಇದೆ, ಗಾಳಿ ಹಾಕೊಂಡು ಕೂತ್ಕೋ ಹೋಗು. ಆ ಹಾಳು ಬಿಸನಿಗೆ ಯಾರಿಗೆ ಬೇಕು? ಬೇಕಿದ್ರೆ ನೀನೇ ತಗೋ. ನನಗಂತೂ ಈ ಮಿಡಲ್ ಕ್ಲಾಸ್ ಜೀವನ ಸಾಕಾಗಿ ಹೋಗಿದೆ. ನಿನ್ನ ಹತ್ರನೋ ಒಂದು ಪೈಸೆನೂ ಇಲ್ಲ, ಇನ್ನು AC ಹಾಕ್ಸೋದು ಕನಸೆ. ನಾನು ಬಂಗ್ಲೆಯಲ್ಲಿ ಬದುಕಬೇಕು ಅಂತ ಆಸೆ ಪಡ್ತಿದ್ದೀನಿ. ಇದೇ ನನಗೂ ನಿನಗೂ ಇರೋ ವ್ಯತ್ಯಾಸ. ಯಾಕೆ ದಿವ್ಯಾ ಅಮ್ಮನ ಹತ್ರ ಹೀಗೆ ಮಾತಾಡ್ತಿದ್ಯಾ? ಅವ್ರಿಗೆ ಬೇಜಾರಾಗಲ್ವಾ? ಇವ್ರು ನನಗಮ್ಮನ ನಿನಗಮ್ಮನ? ನಮ್ಮಮ್ಮನ ಹತ್ರ ಹೇಗೆ ಮಾತಾಡಬೇಕು ಹೇಗೆ ಮಾತಾಡಬಾರ್ದು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ನೀನು ಬಾಯಿ ಮುಚ್ಕೊಂಡು ಕೂತ್ಕೋ. ದೊಡ್ಡದಾಗಿ ಬಂದ್ಬಿಟ್ಟ. ನೋಡಮ್ಮ, ನನ್ನ ಹತ್ರ ಲಕ್ಷ ಇಲ್ಲ, ಆದರೆ AC ಹಾಕ್ಸೋಷ್ಟು ದುಡ್ಡು ಇಲ್ಲಿದೆ. ತಗೋ, AC ಹಾಕ್ಸು. ಎಲ್ಲಿತ್ತ ಇಷ್ಟೊಂದು ದುಡ್ಡು? ನಿನಗೇನಕ್ಕೆ ಅದೆಲ್ಲ? ಇದು ನಾನು ಸಂಪಾದನೆ ಮಾಡಿರೋ ದುಡ್ಡು. ಕೊಟ್ಟಿದ್ನ ಈಸ್ಕೊಂಡು ಖರ್ಚು ಮಾಡೋದು ಕಲ್ತ್ಕೊ. ಅದನ್ನು ಬಿಟ್ಬಿಟ್ಟು ಪ್ರಶ್ನೆ ಮಾಡೋಕ್ಕೆ ಬರಬೇಡ. ಅಲ್ಲ ದಿವ್ಯಾ, ಇಷ್ಟು ದುಡ್ಡು ಒಮ್ಮೆಲೆ ಬಂದರೆ ಗಾಬರಿ ಆಗಲ್ವಾ? ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನದಿ ಮೂಲ ಋಷಿ ಮೂಲ ಕೇಳಬಾರ್ದು ಅಂತಾರೆ. ಹಾಗೆ ಅದಕ್ಕೆ ಇನ್ನೊಂದು ಸೇರಿಸ್ಕೊ, ಈ ದಿವ್ಯನ್ ದುಡ್ಡಿನ ಮೂಲನೂ ಕೇಳಬಾರ್ದು ಅಂತ. ಹಾಗಾದ್ರೆ ಇವಳು ಪಕ್ಕ ಏನೋ ಗೋಲ್ಮಾಲ್ ಮಾಡ್ತಿದ್ದಾಳೆ ಅಳಿಯಂದ್ರೆ ಇವಳು. ನಾನು ಏನಾದರೂ ಮಾಡ್ಕೋತೀನಿ, ನಿನಗೇನಕ್ಕೆ? ನೀನು ಹೀಗೆ ದೌಲತ್ತಿನ ಮಾತು ಮಾತಾಡ್ತಿದ್ರೆ ಒಂದಲ್ಲ ಒಂದಿನ ಅನುಭವಿಸ್ತೀಯ ಕಣೆ ನೀನು. ನ್ಯಾಯದ ದಾರಿಲಿ ಹೋದ್ರೇ ಬದುಕೋದು ಕಷ್ಟ, ಅಂಥದ್ರಲ್ಲಿ ದುಡ್ಡಿಗೋಸ್ಕರ ಅದು ಯಾರು ರಕ್ತ ಹೀರ್ತಿದ್ಯಾ ಏನೋ. ಸುಮ್ಮನೆ ಕಿರ್ಚಬೇಡ, AC ಹಾಕ್ಸು.
ಯಾರಿಗೆ ಬೇಕೆ ನಿನ್ ದುಡ್ಡು? ಎ ಸಿ ಅಲ್ಲ, ಬೇಕಾದ್ರೆ ಕತ್ಲಲ್ಲಿ ಕೂತಿರ್ತೀನಿ, ಫ್ಯಾನು ಬೇಕಾಗಿಲ್ಲ. ನಿನ್ನ ದುಡ್ಡು ಮಾತ್ರ ನಾನು ಯಾವತ್ತೂ ತಗೊಳ್ಳಲ್ಲ. ಸತ್ಯ ಅಮ್ಮ ಕಣೆ ನಾನು. ಇಂಥ ದುಡ್ಡನ್ನ ನಾನು ಕಡೆಗಣ್ಣಲ್ಲೂ ನೋಡಲ್ಲ. ಇದಕ್ಕೆ ಹೇಳೋದು ಅದೃಷ್ಟ ಒತ್ಕೊಂಡು ಬಂದ್ರು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಅಂತ. ಸತ್ಯ ಅಂತೆ ಸತ್ಯ. ಆ ಸತ್ಯ ಯಾವತ್ತಾದ್ರೂ ನಿನಗೆ ಒಟ್ಟಿಗೆ ಇಷ್ಟು ದುಡ್ಡು ತೋರಿಸಿದಳ? ನಾನು ತೋರಿಸ್ತಾ ಇದ್ದೀನಿ. ಹೋಗ್ಲಿ ಬಿಡು, ನಿನಗೆ ಬೈದು ಏನು ಪ್ರಯೋಜನ? ನಿನ್ನ ಹಣೆಯಲ್ಲಿ ಅದು ಬರ್ದಿದ್ರೆ ತಾನೆ. ನೋಡಿ ಹೇಳಿ ಅಂದರೆ ಇವಳು ದೌಲತ್ನ ಯಾವ ಕೆಲಸದಲ್ಲಿ ಇಷ್ಟೊಂದು ಹಣ ಇಷ್ಟು ಬೇಗ ಸಿಗುತ್ತೆ? ಇವಳು ಯಾವುದೋ ಶಾರ್ಟ್ಕಟ್ ಹಿಡಿದಿದ್ದಾಳತ್ತೆ. ಇಲ್ಲಾಂದರೆ ಇಷ್ಟೊಂದು ದುಡ್ಡು ಸಡನ್ನಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ನಾನು ಮುತ್ತೆ ಕೊಟ್ಟಿಲ್ಲ, ಆದರೂ ಎಲ್ಲರೂ ಸೇರಿ ನನ್ನ ಮೇಲೆ ಹೇಗೆ ಆರೋಪ ಮಾಡಿಬಿಟ್ರು? ಛೇ, ಅಲ್ಲ ಇವರೆಲ್ರಿಗೂ ನಾನೇ ಯಾಕೆ ಮುತ್ತು ಕೊಟ್ಟೆ ಅಂತ ಅನ್ನಿಸ್ತು? ಎಲ್ಲರೂ ಹೇಗೆ ನಾನು ರೇಗಿಸ್ಬಿಟ್ರು? ಅದರಲ್ಲಿ ಅಕ್ಕ ಬೇರೆ ಒಗ್ಗರಣೆ ಹಾಕಕ್ಕೆ. ಅಮೂಲ್ ಬೇಬಿ, ಯಾಕೊಳ್ಳೆ ಬಾಲ ಸುಟ್ಟಿರೋ ಬೆಕ್ಕಿನ ಥರ ಓಡಾಡ್ತಿದ್ಯಾ? ಏನಾಯ್ತು ನಿನಗೆ? ಅಲ್ಲ ಸತ್ಯ, ಡೈನಿಂಗ್ ಟೇಬಲಲ್ಲಿ ನಾನು ನಿನ್ಗೆ ಮುತ್ತೆ ಕೊಟ್ಟಿಲ್ಲ, ಆದರೂ ಎಲ್ಲ ಸೇರ್ಕೊಂಡು ನಾನು ಹೇಗೆ ರೇಗಿಸಿದ್ರು ನೋಡು. ಯಾಕೆ ಅಮೂಲ್ ಬೇಬಿ ಸುಳ್ಳು ಹೇಳ್ತಿದ್ಯಾ? ನೀನ್ ನನಗೆ ಮುತ್ತು ಕೊಟ್ಟೆ. ವಾಟ್? ನಾನು ಮುತ್ತು? ಅದು ಎಲ್ರ ಮುಂದೆ? ನೋವೇ, ಚಾನ್ಸೇ ಇಲ್ಲ. ಇಲ್ಲ ಅಮೂಲ್ ಬೇಬಿ, ನೀನ್ ಮುತ್ತು ಕೊಟ್ಟೆ. ನೀನ್ ಯಾವಾಗ್ಲಿಂದ ಸುಳ್ಳು ಹೇಳೋದ್ ಕಲ್ತೆ ಸತ್ಯ? ಸುಮ್ಮನೆ ನಾನು ರೇಗಿಸ್ಬೇಡ. ಇವಾಗ ಮುತ್ತು ಕೊಟ್ಟೆ ಅಂತ ಹೇಳಕ್ ಹೆದರ್ಕೆನಾ ನನಗೆ? ಸುಮ್ಮನೆ ನಾನು ಮಾಡಿಲ್ದೇ ಇರೋದನ್ನೆಲ್ಲ ಹೇಳ್ಬಾರ್ದು, ಅದು ನಂಗೆ ಆಗಲ್ಲ. ಈಗೇನು, ನೀನ್ ಮುತ್ತು ಕೊಟ್ಟಿಲ್ಲ ಅಷ್ಟೇ ತಾನೇ? ಹಾಗಿದ್ರೆ ಈಗ ಕೊಡು ಬಾ. ಹಾ, ಈಗ ಕೊಡು. ಏಯ್, ಇವಾಗ ಏನು ದೂರ ಹೋಗ್ತೀಯ ಇಲ್ವೋ? ಮುತ್ತಂತೆ ಮುತ್ತು ದೊಡ್ಡದಾಗಿ ಬಂದ್ಬಿಟ್ಲು. ಆಹಾ, ನೀನ್ ಯಾವಾಗ್ಲೂ ಮುತ್ತು ಮುತ್ತು ಅಂತ ನಾನು ಹಿಂದೆ ಸುತ್ತಿರ್ತೀಯ, ಅವ್ರೇನು ಅನ್ಸಲ್ವಾ ನಿಂಗೆ? ಇವಾಗ ನಂಗೆ ಮುತ್ತು ಬೇಡ, ದೂರ ಹೋಗು. ಆಯ್ತು, ಕೊಂಡ್ಬಿಡು, ಮುತ್ತು ಬೇಡ. ಇನ್ನೊಂದ್ಸತಿ ಸಿಕ್ಕಾಕೋತಿಲ್ಲ, ಅವಾಗಿದೆ ನಿನಗೆ ಹಬ್ಬ. ಟೈಮ್ ಕೊಡಲ್ಲ ಅಂತ ಕಂಪ್ಲೇಂಟ್ ಮಾಡೋನು ನೀನೆ, ಈಗ ಹತ್ರ ಬಂದ್ರೆ ದೂರ ತಳ್ಳೋನು ನೀನೆ. ಇರ್ಲಿ, ನೋಡ್ಕೋತೀನಿ. ಹಲೋ, ಟೈಮ್ ಸ್ಪೆಂಡ್ ಮಾಡೋದು ಅಂದ್ರೆ ನನ್ನ ಜೊತೆ ರಿಲ್ಯಾಕ್ಸ್ಡ್ ಆಗಿ ಆರಾಮಾಗಿ ಕಾಮಾಗಿ ಕಾಲ ಕಳೆಯೋದು ಅಂತ. ಈ ತರ ಬಂದು ಬಾಂಬ್ ಹಾಕೋದಲ್ಲ. ಹೌದಾ? ಹಾಗಿದ್ರೆ ದಿನ ಬಾಂಬ್ ಸಿಡಿಸ್ತೀನಿ. ಇದೇ ನೋಡು ಬೇಡ ಅನ್ನೋದು. ಯಾವಾಗ್ಲೂ ನಿಂದ ಅತಿನೇ ಆಯ್ತು. ಇಲ್ಲ ಅತಿವೃಷ್ಟಿ, ಇಲ್ಲ ಅನಾವೃಷ್ಟಿ, ಮಧ್ಯದಲ್ಲಿ ಸಾವಧಾನ ಸಮಾಧಾನ ಅನ್ನೋದೇ ಇಲ್ಲ ಅಲ್ವಾ? ಏಯ್, ನಿಜ ಹೇಳಿದ್ರೆ ನಗ್ತಾ ಇದೆಯಲ್ಲ ಲೂಸು, ನಿನ್ಗೆ ಹೇಳ್ತಾ ಇರೋದು. ಐದು ದಿನದ ಕೆಳಗೆ 1 ಲಕ್ಷ ಇದ್ದಿದ್ದ ದುಡ್ಡು ಇವಾಗ 2 ಲಕ್ಷ ಆಗ್ತಿದೆ. ದೇವ್ರೆ, ದುಡ್ಡು ಮಾಡೋದು ಇಷ್ಟೊಂದು ಈಸಿನಾ? ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಎಲ್ಗೋ ಹೋಗ್ಬಿಡ್ತಿದ್ದೆ. ಸದ್ಯ ಇವಾಗಲಾದರೂ ದೇವ್ರು ಕಂಡುಬಿಟ್ನಲ್ಲ, ನನ್ನನ್ನು ಸರಿಯಾಗಿ ದಾರಿಗೆ ಕರ್ಕೊಂಡು ಹೋಗ್ತಿದ್ದೇನಲ್ಲ, ಅಷ್ಟು ಸಾಕು. ಅಂತೂ ಇಂತೂ ದೊಡ್ಡಪ್ಪನಿಂದ ಯೂಸ್ ಆಗ್ತಿರೋ ಕೆಲಸ ಇದು ಒಂದೇ. ಹಲೋ ದೊಡ್ಡಪ್ಪ, 100 ವರ್ಷ ಆಯ್ಸು, ನಿಮ್ಮನ್ನೇ ನೆನಪಿಸ್ಕೊತಾ ಇದ್ದೆ. ಅಯ್ಯೋ 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 ಅಯ್ಯೋ, ನನಗೆ ಯಾಕಮ್ಮ 100 ವರ್ಷ ಆಯಸ್ಸು? ನೋಡೋ,
ಇರೋಷ್ಟು ದಿವಸ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಅದೇನೋ ನಿಜ, ಆದರೆ ನೆಮ್ಮದಿಯಾಗಿರೋದಕ್ಕೆ ದುಡ್ಡು ಬೇಕಲ್ವಾ? ದುಡ್ಡು ಒಂದು ಇದ್ಬಿಟ್ರೆ ನೆಮ್ಮದಿ ತಾನಾಗೆ ಬಂದ್ಬಿಡುತ್ತೆ. ಓಹೋ ನೋಡಮ್ಮ, ಅಲ್ಲ ಜಗತ್ತಿನ ಸತ್ಯವನ್ನು ಎಷ್ಟು ಸರಳವಾಗಿ ಹೇಳ್ಬಿಟ್ಟೆ ನೀನು. ಇದಕ್ಕೆ ಕಣಮ್ಮ ನನಗೆ ನಿನ್ ಕಂಡ್ರೆ ಭಾಳ ಹೆಮ್ಮೆ ನನಗೆ. ಅಂದಾಗೆ ನಿನಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಅಕ್ಕಪಕ್ಕ ಯಾರೂ ಇಲ್ಲ ತಾನೆ? ಯಾರೂ ಇಲ್ಲ. ಅದೇನು ಅಂತ ಹೇಳಿ ದೊಡ್ಡಪ್ಪ. ಈ ವಾರ ನಮ್ಮ ಚಿಟ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡೋರು ಇನ್ನೂ ಜಾಸ್ತಿ ಆಗ್ಬಿಟ್ಟಿದಾರಂತೆ. ಆದಷ್ಟು ಬೇಗ ದುಡ್ಡು ಹಾಕೋದು ಒಳ್ಳೇದು. ಹೋದ ಸಾರಿ 1 ಲಕ್ಷ ಹಾಕ್ದವ್ರಿಗೆ ದುಡ್ಡು ಬಂತಲ್ಲ, ಅವರಿಗೆ ಮೊದಲೇ ಅಂತ ಹೇಳಿದ್ದಾರೆ. ಅದಕ್ಕೆ ನಿನಗೆ ಹೇಳೋಣ ಅಂತ ಕಾಲ್ ಮಾಡಿದೆ. ಸರಿ ಸರಿ, ಆದರೆ ಈ ಸಲ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ತೆಗಿಬೋದು? ನೋಡಮ್ಮ, ಇದು ಅಪರೂಪಕ್ಕೆ ಬರೋ ಸ್ಕೀಮು, ಅರ್ಥ ಆಯ್ತು? ಎಷ್ಟು ಜಾಸ್ತಿ ಇನ್ವೆಸ್ಟ್ ಮಾಡ್ತೀಯೋ ಅಷ್ಟು ಉಪಯೋಗ ಪಡ್ಕೊಂಡ್ಬಿಡ್ತೀಯ. ನೋಡ, ಈ ಅವಕಾಶ ಮಾತ್ರ ಕಳ್ಕೊಬಾರ್ದು. ಮಧ್ಯೆ ಬಿಡ್ತೀನಿ, ಆಮೇಲೆ ದೊಡ್ಡಪ್ಪ ಹೇಳಿಲ್ಲ ಅಂತ ಅನ್ಬೇಡ.